ತಾವು ವಿನೇಶ್ ಫೋಗಾಟ್ ಅವರ ವಿಷಯವಾಗಿ ಆ ಎಮ್ಮನಿಗೆ ಸಿಗ್ತಕ್ಕಂಥ ಒಂದು ಚಿನ್ನದ ಪದಕ ತಪ್ಪಿ ಹೋಯ್ತಲ್ಲ ಅನ್ನೋ ಒಂದು ದೃಷ್ಟಿನಲ್ಲಿ ನನ್ನನ್ನು ಕೇಳ್ತಾ ಇದ್ದೀರಿ. ಇದು ದುರಾದೃಷ್ಟ ಅನ್ನೋದು ಈ ಎಮ್ಮನಿಗೆ ಎರಡನೇ ಬಾರಿಗೆ. ಮೊದಲನೇ ಬಾರಿ ಒಲಿಂಪಿಕ್ಸ್ನಲ್ಲಿ ಎಂಟ್ರಾದಾಗ ಆವಾಗ ಕಾಲಿನ ಎದುರಾಳಿ ತನ್ನ ಕಾಲನ್ನು ಅಪಾಯದ ಮಟ್ಟ ಮೀರಿ ಎತ್ಕೊಂಡಾಗ ಆ ಎಮ್ಮನಿಗೆ ಕಾಲು ಸ್ವಲ್ಪ ಮುರಿದು ಹೋದಂಗಾಗಿ ಆ ಎಮ್ಮ ನಿವೃತ್ತಿ ಆಗ್ತಾಳೆ. ಆವಾಗ ಆವಾಗಲೂ ನಿರೀಕ್ಷೆ ಇತ್ತು ಪದಕ ಆ ಎಮ್ಮನಿಂದ ಬರುತ್ತೆ ಅಂಥೇಳಿ. ಸಾಕ್ಷಿ ಮಲ್ಲಿಕು ಇವರೆಲ್ಲ ನಮ್ಮ ಭಾರತ ದೇಶಕ್ಕೆ ಕೊಟ್ಟಂಥ ಭಾರತ ಮಾತೆಯ ಪುತ್ರಿಯರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಾದಮೇಲೆ ಈ ಎಮ್ಮನಿಗೆ ಇಲ್ಲಿ ಒಂದು ನಿಯಮ, ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಅಂದರೆ ನಮ್ಮ ವಿಶ್ವ ಕುಸ್ತಿ ಸಂಸ್ಥೆ ಅದು ಒಂದು ನಿಯಮವನ್ನು ಮಾಡ್ಕೊಂಡು ಬಂದಿದೆ. ಆ ನಿಯಮವನ್ನು ಪಾಲಿಸ್ಕೊಂಡೇ ಈ ಕುಸ್ತಿಗಳು ನಡೀತವೆ. ಇದಕ್ಕಿಂದೆ UWWಗಿಂತ ಮುಂಚೆ ಫೀಲಾ ಅಂತ ಇದ್ರು, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಲೋತ್ ಅಸೋಸಿಯೇಷನ್. ಆ ಲೋತ್ ಅನ್ನೋ ಪದ ಫ್ರಾನ್ಸ್ ಭಾಷೆ ಅದು. ಅದು ಹೋಗಿ ಈಗ ರಷ್ಯಾ ಹೋಗಿ USSR, ಅಲ್ಲಿನ ಕಜಕಿಸ್ತಾನು, ಉಜ್ಬೇಕಿಸ್ತಾನು, ಈ ಥರ ರಷ್ಯಾದವರು ಹೆಚ್ಚಾಗಿ ಇದ್ದಾರೆ ಈ ಸಂಸ್ಥೆಯಲ್ಲಿ, ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ನಲ್ಲಿ. ಆ ಒಂದು ಸಂಸ್ಥೆ ಪ್ರತಿ ಸಾರಿ ನಿಯಮವನ್ನು ಪಾಲಿಸ್ಕೊಂಡು ಬರುತ್ತೆ. ಈ ಕುಸ್ತಿ ಪ್ರಪಂಚದಲ್ಲೇ ಅತಿ ಗಟ್ಟಿಗರು, ಅತಿ ಹೆಚ್ಚು ಮೆಡಲ್ ಪಡೆದಂಥವ್ರು ಅಂತ ಹೇಳಿದ್ರೆ ಈ ಒಲಿಂಪಿಕ್ಸ್ನಲ್ಲಿ ಇರಾನ್ ದೇಶದವರು. ಅವರ ನಂತರದ ಸ್ಥಾನಗಳಲ್ಲಿ ಬೇರೆ ದೇಶಗಳು ಬರ್ತವೆ. ಅದರಲ್ಲಿ ಅಮೇರಿಕಾದ ತಗೊಳ್ದೇ ಇದ್ರೂ ಒಂದು ಕ್ಯೂಬಾ ಅಂತ ಒಂದು ಸಣ್ಣ ರಾಷ್ಟ್ರ. ಸರ್, ಈ ಅನರ್ಹಗೊಂಡಿದ್ದಕ್ಕೆ 100 ಗ್ರಾಮ್ ಜಾಸ್ತಿ ಆಗಿರೋದಕ್ಕೆ ಅನರ್ಹ ಆಗಿದೆ. ಹೇಗಿರುತ್ತೆ ಸರ್ ಆ ಪ್ರಕ್ರಿಯೆ? ತಾವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ 100 ಗ್ರಾಮ್ ಅಂತಕ್ಕಂಥದ್ದು ಪ್ರತಿಯೊಂದು ಈ ಕುಸ್ತಿ ಕ್ರೀಡೆಯಲ್ಲಿ ತೂಕದ ವ್ಯವಸ್ಥೆ ಇರುತ್ತೆ. ಅದು 50, 53, 57, 60, 63 ಈ ರೀತಿ ಹೋಗುತ್ತೆ. ಅದು ಒಂದು 10 ವೆಯ್ಟ್ ಕ್ಲಾಸ್ ಇರುತ್ತೆ. ಆ ಒಂದು 10 ವೆಯ್ಟ್ ಕ್ಲಾಸ್ನಲ್ಲಿ ಈ ಎಮ್ಮ 53 ಇದ್ದವರು ನಾನು ಗೆಲ್ಲಲೇಬೇಕು, ಚಿನ್ನದ ಪದಕ ಪಡೀಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಂಡು ಈ ಒಂದು 4 ವರ್ಷಗಳು ಆ ಎಮ್ಮ ಆ ವ್ಯವಸ್ಥೆಯಲ್ಲಿ 50 kg ಮೀರಿದಂಗೆ ನೋಡ್ಕೊಂಡು ಬಂದಿದ್ದಾರೆ. ಅಂದರೆ 50 ಅಂದರೆ 52 ಇರ್ತಾರೆ. ತುಂಬ ಸ್ಟಡಿ ಬಾಡಿ ಇರುತ್ತೆ ಕುಸ್ತಿ ಪೈಲ್ಮಾನರು, ಕುಸ್ತಿಪಟುಗಳಿಗೆ. ಆ ತೂಕನ ಇಳಿಸೋದು ಕೊನೆ ಗಳಿಗೆನಲ್ಲಿ ಭಾಳ ಕಷ್ಟ. ಬೇರೆಯವ್ರಿಗಾದರೆ ಒಂದೇ ಸುಮ್ಮನೆ ತಿನ್ಕೊಂಡಿರೋರಿಗೆ ಅವರು ತೂಕನ ಬೇಕಾದ್ರೆ ಒಂದೇ ದಿವಸದಲ್ಲಿ 2 kg ಇಳಿಸ್ಬಿಡ್ತಾರೆ. ಇವರಿಗೆ 100 ಗ್ರಾಮ್ ಇಳಿಸೋದು ಕೂಡ ಭಾಳಷ್ಟು ಕಷ್ಟನೇ ಇರುತ್ತೆ. ಆದರೂ ಕೂಡ ಇವ್ರಿಗೆ ಇಳಿಸೋವಂಥ ವ್ಯವಸ್ಥೆಗಳು ಭಾಳಷ್ಟು ಇದ್ದಾವೆ. ಈ ಜೋರಾಗಿ ರನ್ನಿಂಗ್ ಮಾಡೋದು, ಬಟ್ಟೆ ಎಲ್ಲ ಒಟ್ಟಾಗಿ ತುಂಬ ಹಾಕ್ಕೊಂಡು. ಸರ್, ಅದು ಅಂದರೆ ಡೈಲಿ ಚೆಕ್ ಮಾಡ್ತಾರೆ, ಯಾವ ಥರ ಇರುತ್ತೆ ರೀ ವ್ಯವಸ್ಥೆ? ಹೌದೌದು, ಡೈಲಿ ಅಂತ ಹೇಳಿದ್ರೆ ಈ ವ್ಯವಸ್ಥೆ ನಮಗೆ ಕುಸ್ತಿ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವು ತೂಕ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಅಂತ ನಿಗದಿ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ 7 ಗಂಟೆ ಅಷ್ಟೊತ್ತಿಗೆ ನಮ್ಮನ್ನು ಕರೀತಾರೆ ಒಬ್ರೊಬ್ಬರಾಗಿ. ನಾವು ಹೋಗಿ ನಮ್ಮ ತೂಕವನ್ನು ಕೊಡಬೇಕು. 50 kg ಅಂತ ಹೇಳಿದ್ರೆ 50 kg, 53 ಅಂದರೆ 53 kg. ಅದಕ್ಕಿಂತ ಕಡಿಮೆ 1-2-3 kg ಇದ್ದರೆ ಪರವಾಗಿಲ್ಲ. 100 ಗ್ರಾಮ್ 50 ಗ್ರಾಮ್ ಇದ್ರೂ ಅವರು ಅದನ್ನು ಅವಕಾಶ ಕೊಡೋದಿಲ್ಲ. ಇದು ಎಲ್ಲ ಕುಸ್ತಿಪಟುಗಳಿಗೂ ತಿಳಿದಂಥ ಒಂದು ನಿಯಮ. ಆದರೆ ಇವರು ಅದನ್ನು ಪಾಲಿಸ್ಕೊಂಡು ಬಂದಿರ್ತಾರೆ. 50 kg ಅಂದರೆ ಇವರು 52 kg ಇದ್ದರೂ ಕೂಡ ಆ ಒಂದು ಗಳಿಗೆ ತೂಕ ಕೊಡುವಂಥ ಸಮಯದಲ್ಲಿ ಕರೆಕ್ಟಾಗಿ 50ಕ್ಕಿಂತ ಇನ್ನೂ 100 ಗ್ರಾಮ್ 150 ಗ್ರಾಮ್ ಕಡಿಮೆ ಇರೋ ರೀತಿಯಲ್ಲಿ ಇವ್ರದ್ದೇ ಒಂದು ಆದಂಥ ಒಂದು ವೇಯಿಂಗ್ ಮಿಷಿನ್ ಇಟ್ಕೊಂಡು ಅದರಲ್ಲಿ ತೂಕ ನೋಡ್ಕೊಂಡು ಹೋಗಿನೇ ಇವ್ರು ನಿಂತ್ಕೊಳ್ಳೋದು. ಇದು ಒಂದು ದಿನದ ಅಭ್ಯಾಸಗಳು ಇವ್ರಿಗೆ. ಆ ವ್ಯವಸ್ಥೆಯಲ್ಲಿ ಈ ಎಮ್ಮನಿಗೆ ಈ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಏನು ನಿಯಮ ತಂದಿದೆ, ಆ ನಿಯಮಗಳು ಏನು ಅಂತ ಹೇಳಿದ್ರೆ, ಯಾವ ಕ್ಯಾಟಗಿರಿ ಕುಸ್ತಿ ನಡೆಯುತ್ತೆ
ಆ 2 ವೆಯ್ಟ್ ಕ್ಲಾಸು 50, 53 ಇರ್ಬೋದು, 50 ಅಥವಾ 57 ಇರ್ಬೋದು, ಇಲ್ಲ 53ಇಂದ 60 ಇರ್ಬೋದು. ಈ 2 ವೆಯ್ಟ್ ಕ್ಲಾಸ್ನ ತೊಗೊಳ್ತಾರೆ. 2 ವೆಯ್ಟ್ ಕ್ಲಾಸ್ ಬೆಳಗ್ಗೆ ತೂಕ ಕೊಟ್ಟು ಆದ ನಂತರ 1 ಗಂಟೆ 1.5 ಗಂಟೆ ನಮಗೆ ವಿರಾಮ ಇರುತ್ತೆ. ಆ ವಿರಾಮದಲ್ಲಿ ನಾವು ಪಾನೀಯಗಳು ಮತ್ತು ನಮಗೆ ಬೆಣ್ಣೆ ತುಪ್ಪ ಇಂಥದ್ದನ್ನೆಲ್ಲ ಕುಡಿಬೋದು. ಮತ್ತು ಸರ್ ಈಗ ಅಂದ್ರೆ ಈಗ ನಿಯಮಗಳು ಅಂದ್ರೆ ಕುಸ್ತಿಗಳು ಒಂದೇ ದಿನ ನಡೆದ್ರೆ ಅನುಕೂಲನಾ, ಅಥವಾ ಈಗ ಒಂದಿನ ಆಗಿ ಒಂದಿನ ಈ ತರ ನಡೆಯೋದು ಅನುಕೂಲನಾ, ಅಥವಾ ಯಾವ್ದು ಕಾರಣ ಏನು ಸರ್? ಕಾರಣ ಅಂತ ಕೇಳ್ತಾ ಇರೋದು ನಾನು ಹೇಳಿದೆ ನಿಮಗೆ, ನಿಯಮ ಮಾಡಿದ್ದಾರೆ. ಮೊದಲಿಗೆ ಏನಿತ್ತು ಅಂದರೆ ಇಲ್ಲ 10 ವೆಯ್ಟ್ ಕ್ಲಾಸ್ ಈಗಿರೋದು, ಮೊದಲು 8 ವೆಯ್ಟ್ ಕ್ಲಾಸ್ ಇತ್ತು. ಅದು ಈ 10 ವೆಯ್ಟ್ ಕ್ಲಾಸ್ನವ್ರಿಗೆ ಪ್ರತಿ ದಿವಸ ಎಲ್ಲ 10 ವೆಯ್ಟ್ ಕ್ಲಾಸನ್ನು ಪ್ರತಿ ದಿವಸ ಆಡಿಸೋರು. ಆವಾಗ ದಿನ ಬೆಳಗ್ಗೆ ಎದ್ದು ತೂಕ ಕೊಡುವಂಥ ವ್ಯವಸ್ಥೆ ಇತ್ತು. ಈಗ ಆ ನಿಯಮನ ಮುರಿದಿದ್ದಾರೆ ಅವರೇ, ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್. ಸರ್ ಈಗ ಅಂದ್ರೆ ಈಗ ಪ್ರತಿದಿನ 7 ಗಂಟೆಗೆ ಏನು ಚೆಕ್ ಮಾಡ್ತಾರೆ, ಅದ್ರಲ್ಲಿ ಕರೆಕ್ಟಾಗಿ 50 kg ಒಳಗೆ ಇರಬೇಕು. ಹೌದು, 50 kgಗಿಂತ ಮತ್ತೆ ಮರುಪರಿಶೀಲನೆ ಆ ಥರ ಇಲ್ಲ. ನಾವು ಹೋಗಿ ನಿಂತ್ಕೊಳ್ತೀವಿ, ತೂಕ ಕೊಟ್ಟಿದ ತಕ್ಷಣ 100 ಗ್ರಾಮ್ ಅಲ್ಲದೆ ಇದ್ರೆ 500 ಗ್ರಾಮ್ ತೂಕ ನಾವು ಜಾಸ್ತಿ ಇದ್ರೂ ಕೂಡ ಜಾಸ್ತಿ ಬಂದಿದ್ದೀವಿ ಅಂತೇಳಿ ಹೋಗಿ ಮತ್ತೊಂದು ಅವಕಾಶ ಇರುತ್ತೆ, 2-3 ಅವಕಾಶ ಕೊಡ್ತಾರೆ, ಸಮಯ ಕೊಡ್ತಾರೆ. ಆ ಸಮಯ ಇವರಿಗೆ ಯಾತಿಗೆ ಕೊಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಅನುಮಾನಾಸ್ಪದವಾಗಿದೆ. ಸಮಯ ಕೊಟ್ಟಿಲ್ಲ ಅದು ನನಗೆ ಗೊತ್ತಿಲ್ಲ. ನಾನು ಆ ಒಂದು ವಿಷಯನ ತಗೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡದೆ ಆಗಿಲ್ಲ ಅನ್ನೋದು. ಈಗ 100 ಗ್ರಾಮ್ ಅಂದ್ರೆ ಈಗ ಫುಡ್ ವೇರಿಯೇಷನ್ ಆಗಿರೋ ಚಾನ್ಸಸ್ ಇರುತ್ತೆ, ಅಥವಾ ನೀರು ಕುಡಿದಾಗ 100 ಗ್ರಾಮ್ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಅಲ್ಲ. ನಮ್ಮ ಕುಸ್ತಿಪಟುಗಳು ಬಹಳಷ್ಟು ನಿಯಮವಾಗಿ ಅವರು ತೂಕ ಕೊಡಬೇಕಾದ್ರೆ ಹಿಂದಿನ ದಿವಸ ರಾತ್ರಿನೇ ನೀರು ಕುಡಿಯೋದು ನಿಲ್ಲಿಸಿರ್ತಾರೆ. ಬಾಯಾರಿಕೆ ಆದಾಗ ಬರೀ ಒಂದು ಸ್ವಲ್ಪ ನೀರು, ಒಂದು ಸ್ಪೂನ್ಗಳಲ್ಲಿ ಕುಡಿತೀವಲ್ಲ ಆ ರೀತಿಯಾಗಿ ಕುಡ್ಕೊಂಡಿರ್ತಾರೆ. ಅದಾದಮೇಲೆ ಬಾಯಿ ತುಂಬ ಒಣಗುತ್ತೆ ಅಂದಾಗ ಈ ಬೆಣ್ಣೆನ ಒಂದು ಸ್ವಲ್ಪ ಬಾಯಿಗೆ ಒಂದು ಕಡಲೆಕಾಳಷ್ಟು ದಪ್ಪ ಬಾಯಲ್ಲಿ ಇಟ್ಕೊಂಡು ಹಾಗೇ ಇರ್ತಾರೆ. ಆವಾಗ ಬಾಯಿ ಒಣಗಲ್ಲ. ಇದು ಒಂದು ವ್ಯವಸ್ಥೆನ ನಾವು ಕಲ್ತ್ಕೊಂಡಿದ್ದೀವಿ ಕುಸ್ತಿಪಟುಗಳು. ಎಲ್ರಿಗೂ ನಿರಾಶೆ ಜೊತೆಗೆ ಅವ್ರ ಅಸ್ವಸ್ಥ ಕೂಡ ಆಗಿದ್ದಾರೆ. ಈಗ ವಿನೇಶ್ ಅವ್ರ ಅಸ್ವಸ್ಥ ಆಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿದೆ. ಅಂದ್ರೆ ವಿಚಾರ ಗೊತ್ತಾಗ್ತದೆ. ಹೌದು, ಇದು ಅವ್ರ ಅಸ್ವಸ್ಥರಾಗೋದಕ್ಕೂ ಕಾರಣ ಮುಖ್ಯವಾಗಿ ಚಿನ್ನದ ಪದಕ ಹೋಗಲಿ, ಆಡಿದಿದ್ರೆ ಚಿನ್ನದ ಪದಕ, ಈ ಎಮ್ಮ ಕುಸ್ತಿ ಕಳ್ಕೊಂಡಿದ್ರೆ ಚಿನ್ನದ ಪದಕ ಹೋಗ್ತಾ ಇತ್ತು, ಬೆಳ್ಳಿ ಪದಕ ಅಂತೂ ಗ್ಯಾರಂಟಿ ಇತ್ತು. ಈ ನಿಯಮದಲ್ಲಿ 100 ಗ್ರಾಮ್ ತೂಕನ ಜಾಸ್ತಿ ಬಂತು ಅಂತೇಳಿ ಹೊರಗಡೆ ಹಾಕಿದ್ರಿಂದ ಆ ಎಮ್ಮನಿಗೆ ಪೂರ್ಣ ಇನ್ನು ಮತ್ತೊಂದು 4 ವರ್ಷ ಕಾದು ಮಾಡಬೇಕಾದ್ರೆ ವಯಸ್ಸು ಜೊತೆಲಿ ಶಕ್ತಿನೂ ಬರಲ್ಲ. ಇವ್ರಿಗಿಂತ ಚಿಕ್ಕ ವಯಸ್ಸಿನವರು ಅತಿಯಾದ ಶಕ್ತಿ. ಈಗಾಗಲೇ ಆ ಎಮ್ಮ 29 ವರ್ಷ ವಯಸ್ಸಾಗಿದೆ. ಈಗ ಈ 18, 17 ಈ ವಯಸ್ಸಿನವರೆಲ್ಲ ಅದರಲ್ಲಿದ್ದಾರೆ. ಒಲಿಂಪಿಕ್ಸ್ ನಿಯಮದ ಪ್ರಕಾರವಾಗಿಯೂ ಕೂಡ ಒಂದು 18 ವಯಸ್ಸಾದ ನಂತರ, ಮೇಜರ್ ಆದ ನಂತರ ಆಡ್ತಿದ್ರು. ಈಗ ಅದಿಲ್ಲ, ಆ ನಿಯಮ ತೆಗೆದಿದ್ದಾರೆ. ಅವರು ವಯಸ್ಕರ ಜೊತೆಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ ಆ ಒಂದು ಇದರಲ್ಲೇ ಬೈಲ್ಸ್ ಅಂತ ಅಮೇರಿಕನ್ ಜಿಮ್ನಾಸ್ಟು ಇದು ಕಳೆದ ಬಾರಿ ಒಂದು ಆಯಮ್ಮನಿಗಿಂತ ಹೆಚ್ಚಿನ ವಯಸ್ಸಿನವಳನ್ನ ನೀನು ಮುದುಕಿ ಅಂತ ಹೇಳಿ ಅಣಕಿಸಿದ್ದನ್ನು ಈ ಸಾರಿ ಆಯಮ್ಮ ನೆನೆಸ್ಕೊಂಡು, ನಾನು ಆವತ್ತು ಆ ರೀತಿ ಹೇಳಿದೆ, ಇವತ್ತು ನನಗೆ ಆ ವಯಸ್ಸು ಬಂದಿದೆ, ನಾನು ಇವತ್ತು ನನ್ನನ್ನು ಮುದುಕಿ ಅಂದರೆ ಯಾವ ರೀತಿ ಆಗುತ್ತೆ ಅಷ್ಟು ನೋವು ನನಗಾಗಿ. ಹೌದು, ಆತಂಕದ ಜೊತೆಗೆ ಈ ಭಾರತ ದೇಶದ ಪ್ರಜೆಗಳಿಗೆ 140-150 ಕೋಟಿ ಪ್ರಜೆಗಳಿಗೆ ನಿರಾಶೆ ಜೊತೆಗೆ ಅವರುಗಳು ಎಷ್ಟು ಬೇಜಾರು ಬಿದ್ದಿರ್ತಾರೆ ಅಂತ ಹೇಳಿದ್ರೆ, ರಿಯೋ ಡಿ ಜನೈರೋ ಒಲಿಂಪಿಕ್ಸ್ ಯಾವಾಗ ನಡೀತು ಆವಾಗ ಒಂದು 10 ದಿವಸ ಒಂದು ಪದಕ ಇಲ್ಲದೆ ಇದ್ದಾಗ ತುಂಬ ನಿರಾಶೆಯಾಗಿ ಎಲ್ಲರೂ ಟಿ ವಿ ಮಾಧ್ಯಮದಿಂದ ಹಿಡಿದು ಎಲ್ಲ ಮಾಧ್ಯಮದವರು ಕೂಡ ನಿರಾಶೆಯಲ್ಲಿ ಹೇಳ್ತಾ ಇದ್ರು ಒಂದು ಪದಕ ಇಲ್ಲ ಅಂತ. ಆವಾಗ ಸಾಕ್ಷಿ ಮಲ್ಲಿಕ್ ಒಂದು ಪದಕ ಪಡೆದಿದ್ದನ್ನು ನೀವೆಲ್ಲ ಎಷ್ಟು ವಿಜೃಂಭಿಸಿ ನಮ್ಮನ್ನು ಈ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಎಷ್ಟು ಎತ್ತಿ ಹಿಡಿದ್ರಿ. ಅದು ಈ ಭಾರತ ದೇಶಕ್ಕೆ ಅಲ್ಲ, ಭಾರತದ ಪ್ರಜೆಗಳು ಪ್ರಪಂಚದಲ್ಲಿ ಎಲ್ಲೆಲ್ಲಿದ್ದಾರೆ ಅವರೆಲ್ಲೂ ಹರ್ಷದಾಯಕವಾಗಿ
ಅವರೆಲ್ಲ ಗಮನಿಸಿದ್ದಾರೆ. ಅದೇ ರೀತಿ ಈ ಎಮ್ಮಂದು ಇವತ್ತೊಂದು ದಿವಸ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಭಾರತ ಪ್ರಜೆಗಳೇ ಅಲ್ಲದೆ ಇನ್ನು ವಿಶ್ವಾದ್ಯಂತ ಇರತಕ್ಕಂಥ ಭಾರತೀಯರಿಗೆ ನಿರಾಶೆ ಜೊತೆಗೆ ಅವರು ಒಂದು ದಿವಸ ಊಟನೇ ಬಿಟ್ಟಿರ್ತಾರೋ ಏನೋ. ಈ ಒಂದು ಮಾತನ್ನು ಹೇಳಿ ನಾನು ನಿಮಗೆ ನನ್ನ ನಿರಾಶೆ ಕೂಡ ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಹೆಸರು NR ನರಸಿಂಹ. ನಾನು ಮಾಜಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಕುಸ್ತಿ ಸಂಘ, ಅಂದರೆ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.